ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ. ಗೌತಮ ಬುದ್ಧ ತಮ್ಮ ಶಿಷ್ಯರಿಗೆ ಯಾವತ್ತೂ ಶಾಂತವಾಗಿರುವುದನ್ನು ಹೇಳ್ತಾ ಇದ್ರು. ಧ್ಯಾನಾವಸ್ಥೆಗೆ ಹೋಗುವ ಮೊದಲು ಶಿಷ್ಯರಿಗೆ ಶಾಂತವಾಗಿರುವುದನ್ನು ಕಲಿಸ್ತಾ ಇದ್ರು. ಯಾವೆಲ್ಲ ಸಂದರ್ಭದಲ್ಲಿ ನಾವು ಮೌನವಾಗಿರಬೇಕೆಂದು ತಮ್ಮ ಶಿಷ್ಯರಿಗೆ ಗುರುಗಳು ವಿವರಿಸ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲಿ ಈಗ ಒಂದು: ಎಲ್ಲಿ ದುಷ್ಟ ಪ್ರವೃತ್ತಿಯ ಜನರಿರುತ್ತಾರೋ, ಎಲ್ಲಿ ಕೆಟ್ಟ ಮಾತನಾಡುತ್ತಿರುತ್ತಾರೋ ಆಗ ಅಲ್ಲಿ ನಾವು ಹೋಗಲೇಬಾರದು. ಈ ರೀತಿಯ ಜಾಗದಿಂದ ದೂರವಿದ್ದು ಸುಮ್ಮನೆ ಇರುವುದು ಒಳ್ಳೆಯದು. ಅಂತಹ ಸಮಯದಲ್ಲಿ ಪ್ರತಿಕ್ರಿಯೆಯನ್ನು ಕೊಡದೆ ಹೊರಟು ಹೋಗಬೇಕು. ಯಾಕೆಂದರೆ ಯಾರ ನಾಲಿಗೆ ಕೆಟ್ಟದಿರುತ್ತದೋ, ಯಾವ ದುಷ್ಟ ಸ್ವಭಾವದ ಜನರಿರುತ್ತಾರೋ ಅಂತಹ ಸಮಯದಲ್ಲಿ ಅರ್ಥ ಮಾಡಿಸಲು ಆಗುವುದಿಲ್ಲ. ಯಾವಾಗ ಅವರ ಮನಸ್ಸು ಪೂರ್ತಿಯಾಗಿ ಶಾಂತವಾಗಿರುತ್ತದೋ ಆವಾಗ ಅವರು ನಮ್ಮ ಮಾತನ್ನು ಪೂರ್ತಿಯಾಗಿ ಕೇಳುತ್ತಾರೆ. ಅದಕ್ಕೆ ಎಲ್ಲಿ ದುಷ್ಟ ಸ್ವಭಾವದ ಜನರಿರ್ತಾರೋ, ಯಾರು ನಮ್ಮ ಮಾತನ್ನು ಕೇಳಲು ತಯಾರಿರುವುದಿಲ್ಲವೋ ಅಂತಹ ಜಾಗದಲ್ಲಿ ನಾವು ಸುಮ್ಮನೆ ಇರಬೇಕು. ಇನ್ನೊಂದು ಅಂಶ ಕೂಡ ಗುರುಗಳು ಹೇಳ್ತಾರೆ, ನಮ್ಮ ಯಶಸ್ಸಿನ ರಹಸ್ಯವನ್ನು ಪ್ರತಿಯೊಬ್ಬರಲ್ಲೂ ಹೇಳಿಕೊಳ್ಳಬಾರದು. ಸಾಮಾನ್ಯವಾಗಿ ಏನಾಗುತ್ತದೆ ಅಂದರೆ, ಕೆಲವು ಜನ ಯಶಸ್ಸನ್ನು ತುಂಬ ಬೇಗ ಪಡೆದುಕೊಂಡಿರುತ್ತಾರೆ. ತಮ್ಮ ಸಫಲತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡುತ್ತಿರುತ್ತಾರೆ. ಆವಾಗ ಏನಾಗುತ್ತದೆ ಎಂದರೆ, ತುಂಬ ಜನ ನಮ್ಮ ಯಶಸ್ಸಿನ ಬಗ್ಗೆ ಖುಷಿ ಪಡುವುದಿಲ್ಲ. ಏನಾದರೂ ನಾವು ನಮ್ಮ ಯಶಸ್ಸನ್ನು ಜನರಿಗೆ ಹೇಳುತ್ತಾ ಬಂದರೆ ನಕಾರಾತ್ಮಕ ಮಾತುಗಳು ನಮಗೆ ತೊಂದರೆಯನ್ನುಂಟು ಮಾಡಬಹುದು. ಯಾವಾಗ ನಾವು ಯಶಸ್ವಿ ವ್ಯಕ್ತಿಗಳಾಗುತ್ತೇವೋ ಆವಾಗ ತನ್ನಷ್ಟಕ್ಕೆ ಜನರಿಗೆ ಗೊತ್ತಾಗುತ್ತದೆ. ಯಶಸ್ಸಿನ ಬಗ್ಗೆ ಹೇಳಿಕೊಂಡು ನಾವು ತಿರುಗಾಡುವುದರಿಂದ ನಷ್ಟ ನಮ್ಮದೇ ಆಗುತ್ತದೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಾವು ಸುಮ್ಮನೆ ಇರುವುದೇ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.